ಪ್ರಥಮವಾಗಿ ನಾಳೆ 6 ಶುಕ್ರವಾರ ದಿವಸ ಶ್ರೀದೇವಿಗೆ ಚಂಡಿಕಾಯಾಗ ಕಾರ್ಯಕ್ರಮ ಇದೆ. ಶ್ರೀ ತಾಯಿಗೆ ನೂತನ ಶಿಲಾಮಯ ಮಹಾದ್ವಾರದ ಸಮರ್ಪಣೆಯನ್ನು ನಾರ್ಲ ಹೊಸಮನೆ ತಲಪಾಡಿ ಶ್ರೀತ ಭಾಸ್ಕರ್ ಪಿ ಶೆಟ್ಟಿ ಮತ್ತು ಉಷಾ ಪಿ ಶೆಟ್ಟಿ ದಂಪತಿಗಳಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವರ ಸುಪುತ್ರರಾದ ಹರ್ಷಿತ್ ಭಾಸ್ಕರ್ ಶೆಟ್ಟಿ ಅವರಿಗೆ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ತಲಪಾಡಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಗಣೇಶ್ ಭಟ್ ಕಂಜಾಳ ಅವರಿಗೆ ಕೂಡ ಆತ್ಮವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮಾಜಿ ಆಡಳಿತ ವ್ಯವಸ್ಥಾಪನದ ಅಧ್ಯಕ್ಷರಾದಂತಹ ಶ್ರೀಯುತ ರಾಮ್ ಮನೋಹರ ಇದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸುರೇಶ್ ಆಳ್ವ ತಲಪಾಡಿ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ನಮ್ಮವರಾದಂತಹ ಮೋಹನ್ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಅವರಿಗೆ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೋರ್ವ ನಮ್ಮ ತಲಪಾಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಶ್ರೀಯುತ ಜಯರಾಜ್ ಸಾಗನ್, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ದಾಮೋದರ್ ಶೆಟ್ಟಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಬಂದಂಥ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಡ್ತೇನೆ. ನಮಗೆ ತಿಳಿದಿರುವಂತೆ ತಲಪಾಡಿ ನಾರ್ಲ ಹೊಸಮನೆ ಭಾಸ್ಕರ್ ಶೆಟ್ಟಿ ಮತ್ತು ಉಷಾ ಶೆಟ್ಟಿ ದಂಪತಿಗಳು ಅವರ ಕುಟುಂಬಿಕರು ಸೇರಿ ತಲಪಾಡಿ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ರಾಷ್ಟ್ರೀಯ ಹೆದ್ದಾರಿ ಬಲು ಸುಂದರವಾದಂಥ ಶಿಲಾಮಯ ಮಹಾದ್ವಾರವನ್ನು ನಿರ್ಮಿಸಿ ಸಮರ್ಪಿಸುವಂಥ ಕಾರ್ಯಕ್ರಮಕ್ಕೆ ಅದಕ್ಕೆ ಪ್ರಚಾರ ಕೊಡುವ ದೃಷ್ಟಿಯಿಂದ ನಾವು ನಿಮ್ಮನ್ನು ಕರೆದಿದ್ದೇವೆ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನಮ್ಗೆ ಗೊತ್ತಿರ್ಬೋದು ಈ ಶಿಲಾಮಯ ದ್ವಾರವನ್ನು ಕಳೆದ ಬಾರಿ ಬ್ರಹ್ಮರಥ ಸಮರ್ಪಣಾ ದೊಂದಿಗೆ ಮಾಡಬೇಕಿತ್ತು. ಆದರೆ ಅದರ ಕೆತ್ತನೆ ಕೆಲಸ ಪೂರ್ತಿ ಆಗಿರಲಿಲ್ಲ. ಅದು ಅಂದ ಆಗಬೇಕು, ಚೆಂದ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಭಾಸ್ಕರ್ ಶೆಟ್ಟಿಯವರ ಅಪೇಕ್ಷೆಯಂತೆ ಅದನ್ನು ನಾಡ್ದು 8ನೇ ತಾರೀಕಿಗೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ನಾಳೆ ಈ ದೇವಸ್ಥಾನದಲ್ಲಿ ದೇವಿಗೆ ಚಂಡಿಕಾಯಾಗ ಕಾರ್ಯಕ್ರಮ, ಅದು ವೈದಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಗಣೇಶ್ ಭಟ್ ಮತ್ತು ಅವರ ಸಂಗಡಿಗರು ಅದನ್ನು ನಡೆಸಿಕೊಡ್ತಾರೆ. ಅದೇ ರೀತಿ ನಾಡ್ದು 8ನೇ ತಾರೀಕು ಸಂಜೆ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಒಡಿಯೂರಿನ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಈ ಶಿಲಾಮಯ ಮಹಾದ್ವಾರವನ್ನು ದೇವರಿಗೆ ಸಮರ್ಪಿಸುವಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. 7ನೇ ತಾರೀಕಿಗೆ ದ್ವಾರದ ವಾಸ್ತುಪೂಜೆ ಮತ್ತು ರಾಕ್ಷೋಘ್ನೋಮ ಮತ್ತು ಕಲಶಾಭಿಷೇಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಆ ಒಂದು ಶೋಭಾಯಾತ್ರೆಯು ತಲಪಾಡಿ ವೀರಾಂಜನೇಯ ವಂಶನೆಯ ಬಳಿಯಿಂದ ಆರಂಭ ಆಗಲಿಕ್ಕಿದೆ. ಸಂಜೆ 5 ಗಂಟೆಗೆ ಗುರುದೇವಾನಂದ ಸ್ವಾಮೀಜಿಯವರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂಥ ಕಟೀಲಿನ ಅನುವಂಶೀಯ ಅರ್ಚಕರಾದಂಥ ಶ್ರೀ ಹರಿನಾರಾಯಣ ಅಸ್ತ್ರನರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು ಇದರ ಆಡಳಿತ ನಿರ್ದೇಶಕರಾದಂಥ ಸದಾನಂದ ಶೆಟ್ಟಿಯವರು ವಹಿಸಲಿಕ್ಕಿದ್ದಾರೆ. ಸಭೆಯಲ್ಲಿ ಉಪಸ್ಥಿತಿಯಾಗಿ ಅಜಿತ್ ರೈ ಮುಲ್ಕಿ, ಆಡಳಿತ ನಿರ್ದೇಶಕರು ಯುನೈಟೆಡ್ ರಬ್ಬರ್ಸ್ ಇಂಡಸ್ಟ್ರೀಸ್ ಮುಂಬೈ ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತೆಗುತ್ತು, ಉದ್ಯಾವರಮಾಡ ಅರಸಮಂಜೇಶ್ವರ ಕ್ಷೇತ್ರದ ಮಾಜಿ
ಆಡಳಿತ ಮುಕ್ತೇಶ್ವರರಾದಂಥ ಶ್ರೀ ಡಾಕ್ಟರ್ ಜಯಪಾಲ್ ಶೆಟ್ಟಿಯವರು, ಸೋಮೇಶ್ವರ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ರವೀಂದ್ರಾತ್ರಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಗೋಪಾಲ್ ಕುತ್ತರ್ರವರು, ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿಯಾದಂಥ ಪದ್ಮರಾಜ್ ಆರ್ ವಕೀಲರು ಹಾಗೂ ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ವಿನಯ ನಾಯಕ್ ತಲಪಾಡಿ ಇವರೆಲ್ಲ ಆ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ದೇವಸ್ಥಾನಕ್ಕೆ ಶಿಲಾಮಯ ಮಹಾದ್ವಾರವನ್ನು ನಿರ್ಮಿಸಬೇಕಾದರೆ ಅದರ ವೆಚ್ಚ ತುಂಬ ಇದೆ. ನಾನು ಭಾಸ್ಕರ್ ಶೆಟ್ಟಿಯವರ ಬಗ್ಗೆ ಹೇಳಬೇಕಾದ್ರೆ, ಭಾಸ್ಕರ್ ಶೆಟ್ಟಿಯವರು ಈ ದೇವಸ್ಥಾನದ ಒಬ್ಬ ಶಾಶ್ವತ ದೇಣಿಗೆ ನೀಡುವಂಥ ಭಕ್ತ. ಅವರು ಊರಿನಿಂದ ಮುಂಬೈಗೆ ಹೋಗಿ ಅಲ್ಲಿ ಏನೋ ಸಂಪಾದಿಸಿದ್ದನ್ನು ಒಂದು ಭಾಗ ದೇವರಿಗೆ ಪಾಲನ್ನೇ ಕೊಡುವಂಥ ವ್ಯಕ್ತಿ. ಪ್ರತಿ ವರ್ಷ ಇಲ್ಲಿ ಬೇಕಾದಂಥ ಅನ್ನದಾನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವರು ಸಾಕಷ್ಟು ಬಾರಿ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ನೈವೇದ್ಯಕ್ಕೆ, ದೇವರಿಗೆ ನೈವೇದ್ಯಕ್ಕೆ ಬೇಕಾದಂಥ 2007ರಿಂದ ಪ್ರತಿದಿನದ ನೈವೇದ್ಯಕ್ಕೆ ಬೇಕಾಗುವಂಥ ಏನು ಅಕ್ಕಿ ಬೇಕೋ ಅದನ್ನು ಅವರು ಒದಗಿಸ್ತಾ ಇದ್ದಾರೆ. ಅಲ್ಲದೆ ಕಳೆದ ಬಾರಿ 2017ರಲ್ಲಿ ನಡೆದಂಥ ಜೀರ್ಣೋದ್ಧಾರ ಕಾರ್ಯದಲ್ಲಿ ದೊಡ್ಡ ದೇಣಿಗೆಯನ್ನು ಅವರು ಕೊಟ್ಟವರಿದ್ದಾರೆ. ಅಂಥ ಭಾಸ್ಕರ್ ಶೆಟ್ಟಿಯವರು ಸಂತೋಷದಿಂದ ಈ ದೇವರಿಗೆ ಸಮರ್ಪಣೆ ಮಾಡುವಂಥ ಶಿಲಾಮಯ ಮಹಾದ್ವಾರದ ಸಮರ್ಪಣಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಮಹಾದ್ವಾರದ ಸಮರ್ಪಣಾ ಕಾರ್ಯಕ್ರಮ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಮಂಜೇಶ್ವರ ನಾಟ್ಯ ನಿಲಯದ ಬಾಲಕೃಷ್ಣ ಮಂಜೇಶ್ವರ ಇವರಿಂದ ನೃತ್ಯಾಭಿಷೇಕಂ ಎಂಬ ವಿನೂತನ ಕಾರ್ಯಕ್ರಮ, ಅದರೊಟ್ಟಿಗೆ ಶಾರದಾ ಕಲಾರ್ಸ್ ಮಂಜೇಶ್ವರ ಇವರಿಂದ ತುಳು ಹಾಸ್ಯಮಯ ನಾಟಕ ಇತ್ತುನಾಥ ದಿನ ಎನ್ನುವಂಥ ನಾಟಕ ಕೂಡ ನಡೆಯಲಿಕ್ಕಿದೆ. ಈ ಮಹಾದ್ವಾರದ ಸಮರ್ಪಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ಇದಕ್ಕೆಲ್ಲ ಭಕ್ತಾದಿಗಳು ಬರಬೇಕು. ಭಾಸ್ಕರ ಶೆಟ್ಟಿಯವರ ಮೇಲೆ ಪ್ರೀತಿ ಇಟ್ಟು, ದೇವರ ಮೇಲೆ ಭಕ್ತಿ ಇಟ್ಟು ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿಟ್ಟಿನಲ್ಲಿ ನಾನು ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಪರವಾಗಿ, ಬಹುಶಃ ಅವರು ಇವತ್ತು ಉಪಸ್ಥಿತರಿರಬೇಕಿತ್ತು, ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಅವರ ಪರವಾಗಿ ನಾನು ತಮ್ಮ ಮೂಲಕ ಭಕ್ತಾದಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎನ್ನ ಲೈಫ್ ಒಂದು ಭಾರಿ ಮಲ್ಲೊಂದು ದಿನ ಈ ಲೈಫ್ ದೇವರ ಕುಳ್ಳೆಗಳು ಬೈದು ಹಿಡಿಯೋದು ದೇವಸ್ಥಾನಕ್ಕೂ ಭಟ್ರು ಬಂದಿರು ಪೂಜೆಗೆ ಬಲ್ಲಿ ಕಾಂಡ 5 ಗಂಟೆ ಬಕ್ಕಿರು ಬಾಂಬೆ ಬಲ್ಲಿ ಅದು ಬಂದಾಗ 3 ಇಂಚಿನ ಸುದ್ದಿ ಪಾತಿರಿ ಅಂದರು ದ್ವಾರದ ಅವು ದೇವರನ್ನ ಅನುಗ್ರಹ ಅದು ಪೊಡಿಜಿನ ಎಂಕ ಯಾರು ನೆಟ್ಟು ದ್ವಾರ ಕಟ್ಟಿನ ವಿಷಯ ಇಜ್ಜಿ ಬಟ್ ದೇವರ ಎಂಚ ನೀನು ಬುದ್ಧಿ ಕೊರಿಯೋದು ಅಂಚೆ ಬೇಡ ಪಂಡೆ ಅವಿಲಕ್ಕೊಂದು ಈತ ಪೊರುಳ ಆದಾಡ ಈತ ಜನಕುಲ ಈತ ಸಹಕಾರ ಪ್ರೋತ್ಸಾಹ ಮಾತಾ ಭಕ್ತರಿ ತಲಪಡಿ ಗ್ರಾಮಡು ಅಪ್ಪನ ಎತ್ತು ಜೋಗವುಳ್ಳ ಪಂಡಿನ ಸಾಧ್ಯ ಇಜ್ಜಿ ಅರೆ ಆತ ಪ್ರೀತಿ ಮಾಮ್ರ ವಿದ್ಯಾರ್ಥಿಗಳು ಇತ್ತ ಜಾಸ್ತಿ ಅದು ಗೊತ್ತರು ಅಪ್ಪಳ ನಂಗೆ ಈ ಹಿಂದೂ ಧರ್ಮಗಳು ನಂಗೆ ಎತ್ತಲ ನಮ್ಮ ಸಂಘಟನೆ ಉಂಡು ಇತ್ತ ಮಾತು ವಿಷಯಗಳು ಅಪ್ಪಳ ನಮ್ಮ ಇದು ಪೊರ್ಲುಡು ಒಂದು ಆನಾಗ ಇಂದು ಹಿಂಗೆ ಏಪಳ ಲೈಫ್ ಮರೆತು ಪೋಂದೆ ಎನ್ನ ಅಮ್ಮ ಎಂಕ್ ಎಲ್ಲಿ ಒಪ್ಪುನಾಗ ಸಂಕ್ರಾಂತಿ ತಾರೆ ಗೊದ್ದು ಕಳ್ಕೊಂತೀರಿ ತಾರೆ ಸಂಕ್ರಾಂತಿ ಬರೋ ಅಂತ ಹೇಳಿದೆ ತಾರೆ ಬತ್ತೊಂದು ಬರ್ಪುನಿ ಸ್ವಲ್ಪ ಐನು ಪರದೆ ತೊಂದು ಆ ಪರಂದ ಆಸೆ ಹೇಳಿ ಬರ್ಪುನಿ ಬತ್ತು ಮುಳ್ಳು ಅನ್ನ ಮಾಡ್ತೀನಿ ಪೋಪುನಿ ಆ ಭಕ್ತಿ ಇನ್ನೊಟ್ಟು ಆ ಭಕ್ತಿ ಇತ್ತಲ ಮರ್ತ್ಬೋದು ಹೆಂಗೆ ಭಕ್ತಿ ಇತ್ತಲ ಉಂಡು ಅಪ್ಪನ ಮುತ್ತ ಇತ್ತ ದೇವಸ್ಥಾನ ಫಸ್ಟ್ ಮತ್ತು ಬಾಂಬೆಗೆ ಹೋಗ್ತಿದ್ದೆ ಅಪ್ಪ ರಥೋತ್ಸವದಲ್ಲಿ ಏಪಲ ಮುಳುಗಳು ಕೇರು ಪರಾಯ್ತು ನೀಕು ಮತ್ತು ಗೊಬ್ಬರ ಮತ್ತೊಪ್ಪುವ ಜೋಗಳು ಆಂಡ ಅಪ್ಪಗೊಂಡತ್ತೆ ನಾನು ಫಸ್ಟ್ ಪೋಯಿನ ಬಾಂಬೆ ಪೋಯಿನ ಪೋಯಿ ನಾನು ಒರಿಯೇ ರೂಮ್ಗಳು ಬುಲ್ತಿದ್ದೆ ರಥೋತ್ಸವ ಬರ್ರೆ ಜೀನಿ ನಿಂದು ನಾನು ಕಟ್ಟಬಡ್ಡಗ ಸ್ವಲ್ಪ ಅಪ್ಪ ಇನ್ನು ದೇವರಿತ್ತೆ ಈಕೊಂದು ಸಹಾಯ ಕೊಡ್ತೇರಿ ಅವು ಎಂಚೆ ಕೊಡ್ತೇರಿ 6 ಗಂಟೆ ದಾಗಿ ಈತ ಮೋಕೆ ನಾನು ಎಂಚಿನ ಆತ್ಮಲ ಭಕ್ತಿ ಕೆಲಸ ಉಂಟಲ್ಲ ನಾನು ಎಂಕೆ ಇನಿ ರಾತ್ರಿ ಜಪ್ಪುನಗ ಕಾಂಡೆ ಲಕ್ಕನಗಲ ಪೂರೆಂತೆ ದೇವರನೇ ಏನೋ ಜೋಕಲ್ಲಿ ಹೆಂಗೆ ಅಂಚೆ ಮಸ್ತ್ ಸಹಾಯ ಕೊಡ್ತಾ ಅಕಲು ಮಸ್ತ್ ಎಂಕೆ ಹೆಲ್ಪ್ ಆಯ್ತು ಜೋಕು ಪುರ ಎಲ್ಲ ಮಿಸಸಲ್ಲಿ ಹೆಂಗೆ ಎಡ್ಡೆ ಎಟ್ಟು ಸಾಧನೆಗಿಂತ ಏರು ನನಗೆ ಒಬ್ಜೆಕ್ಷನ್ ಏನು ನಂಬಟ್ಟು ಮಾತು ಏನು ನಾನು ಎಂಚೆ ಮಾಡ್ತೀನಿ ನನಗೆ ಸಂತೋಷ ಬಾ ಮಾತು ಪೂರ ನನಗೆ ಸಂತೋಷ ಉಳ್ಳೇರು ಎನ್ನ ಇಲ್ಲಾಡಿತ್ತೆ ಮೊಕ್ಕಲಿಂದತ್ತೆ ಎನ್ನ ಮರಮಲ ಉಳ್ಳ ತಂಗಡಿ ಉಳ್ಳೇರಿ ಮಾತೆಲ್ಲ ಮಾಮ ಬಂಡ ಆತೆ ನಿಮಗೆ ಪ್ರೀತಿ ಓಕೆ ಅಂಚೆನ್ನ ಊರುಡ್ಲ ಮನು ಏನ ಹಿಂಗೆ ಮನು ಹೆಂಗೆ ಅಂಚದು ಇಡು ಏನ ಕಾಶ ಮಿಗ್ಗಿಂದೆ ಅಪ್ಪಡು ಹಿಂಗೆ ಮನುಜನ ಅಂಚೆ ಮಾತೇರ್ಲಿ ಹಿಂಗೆ ಸುರೇಶ್ ಅನ್ನ ಅವಡೆ ಬಟ್ಟಡೆಂಗೆ ಈತ್ತೊಂಜಿ ಪ್ರೀತಿ ಉಂಟು ಅವು ಪಂಡು ಬೇಗ ಹಿಂಗೆ ಅಂತೆ ಅప్పుడు ದೇವರು ಒಂಜಿ ನಂಗೆ ಕೊಡ್ಕೊಳತ್ತೆ
ಅದೇ ದೇವರ ವಿಷಯ ಯಾನೆ ಮಸ್ತ್ ಒಳ್ಳೆ ಇದು ನನಗೆ ಇದು ನಂಬೇರೆ ಸಾಧ್ಯ ಯಾನಿ ಎನ್ನ ಪದ ದೇವರು ಮಲ್ಪವೀರು ಬಂದದ್ದು ಅದಕ್ಕೆ ಮಾತೆಲ್ಲ ಸಹಕಾರ ಇತ್ತೇಂಟು ಒಂದು ನಮ್ಮ ಮಲ್ತೀನಿ ಊರ್ದ ಸಹಕಾರ ಪೂರ ಇದೊಂದು ಕೈಗೂಡಕ್ಕೆ ಸತ್ತು ನಮ್ಮಡ ಕ್ಷೇತ್ರದ ಅಧಿದೇವತಾ ಚಿತ್ತಿ ದುರ್ಗಾಭರಣ ದೇವರನ್ನು ಮನಸ್ಸು ಸ್ಮರಣೆ ಮಾಡಿಕೊಂಡು ಉಪ್ಪಿನ ಅಂತ ಗಣ್ಯರೇ ಅಂಚನೆ ಮಾಧ್ಯಮ ಮನಸ್ಸು ಅದೇ ಸೊನ್ನೆ ಸಂದ ಒಂದು ವಿಶೇಷವಾದ ಅಂತ ಮಲ್ಲ ಪರ್ವಕಾಲ ದಾಯಕನಾಗ ನನಗೆ ಕ್ಷೇತ್ರ ಬನ್ನಾಗ ಇಂಚಿತ್ನ ವ್ಯವಸ್ಥೆಗಳು ಕೂಡ ಇಂಚಿತ್ನ ವ್ಯವಸ್ಥೆಗಳು ಕೂಡ ಇಂಚಿತ್ನ ಶಾಸ್ತ್ರ ಉಂಟು ಅವನಾಗ ದೇವರು ನಮ್ಮ ರಾಮವನ ರೈಕರನ್ನ ಆಡಳಿತಾವಧಿ ಪೂರ್ಣ ಪ್ರಮಾಣದ ಆ ದೇವರನ್ನ ಜೀವನೋದ್ಧಾರದ ಕೊರ್ಲುದು ಪಂಚಿತ ಯೋಗನ ನಂಗೆ ಗ್ರಾಮ ರಾಜ್ಯದ ಭಕ್ತಜನಗಳಿಗೆ ದೇವರು ಒದಗಿ ಸಾಧು ಕೊಡ್ತೇವೆ ಆ ಪುರ್ತರು ಎಂಗ್ಲಿಗೆ ಕೆಲವು ಅಂತ ಕೊರತೆ ಇರ್ತಾನೆ ಐದು ಈ ಒಂಜಿ ದ್ವಾರದಲ್ಲ ಎಂಗ್ಲ ಸಂಕಲ್ಪ ಇರ್ತಾನೆ ಅವನಾಗ ಭಾಸ್ಕರ ಶೆಟ್ಟಿನ ಎತ್ತ ಬಗ್ಗೆ ಎಂಕಲ್ದ ಪಾತ್ರ ದಿನ ಇದ್ದೀರಿ ಅಂಡ ಆರ ಕಡೆ ಪಲ್ಲಕನೆ ಕಾಂಡೆ 4 ಗಂಟೆ ಬರ್ತೇವೆ ದೇವರಿಗೆ ದಾದನ ಆವಡಿತ್ತು ದಾಪನಾಗ ಒಂದು ಭಾಸ್ಕರ ಶೆಟ್ಟನ ಆಸೆ ಇತ್ತು ಇದು ಎಂಕಲ್ನ ಆಸೆ ದಾಪನಾಗ ಎಂಕಲಿಗೆ ಆ ದೇವರಿಗೆ ಲಕ್ಷ ಲಕ್ಷ ಕೊರ್ಪಂಚಿತ್ನ ಸಾಮರ್ಥ್ಯದ ಕೊರತೆ ಉಂಟು ಅಂಡ ಅಂಚಿತ್ನ ಆ ದೇವರಿಗೆ ಆ ಪ್ರಾಮಾಣಿಕ ಮುಗ್ಧ ಭಕ್ತಜನಕಲ್ನ ಆ ಕೊರತೆಯನ್ನು ನೀಗಿಸಾವಣದಿತ್ತು ಯೋಗನ ಭಾಸ್ಕರ ಶೆಟ್ಟರಿಗೆ ಎಂಕಲ್ನ ಮುಖಾಂತರವಾದ ಕೊಡ್ತಾರೆ ದಾಪನಾಗ ಆರು ಏತ್ ಮಲ್ಲ ದೇವರನ್ನ ಭಕ್ತಿ ಬಣ್ಣಾಗ ಆರೆಗೆ ಎಂಕಲು ದೇವಸ್ಥಾನಡು ಅರಿ ಮುಗಿತಿಂದ ಆರೆಗೆ ತಿಂಗಳು ಹೊರ ನಡೆಸತಿ ಫೋನ್ ಮಾಡ್ತೀನಿ ಆರ್ಕೇನು ದಾನ ಎಂಕಲ್ದ ಬೇಜಾರು ಉಂಡು ಅಣ್ಣರೆ ದಾಯ ಎಂಕ್ಲಿಗೆ ಫೋನ್ ಮಾಡ್ತಿದ್ದಾರೆ ದಾಯ ಎಂಕಲ್ದ ಅರಿಕೆ ಎಂದಿದ್ದಾರೆ ದೇವರಿಗೆ ದಾದ ಕೊರತೆ ದಾಯ ಪಂತಿದ್ದಾರೆ ಅಂದು ಅಂಚಿತ್ನ ಪ್ರಾಮಾಣಿಕತನದ ಭಕ್ತಿ ಯಾರು ಆಗ ಆರನ ಕೈಟು ಒಂಜಿ ಎಂಕಲ್ ದಾದ ಬನ್ನಾಗ ಶೆಟ್ಟ ಎಂಕ್ಲಿಗೆ ಮಾತ ಕೆಲಸ ಲಾಂಡು ರಾಮನ ರೈಕುಲು ಮಿತ್ತು ದೇವರ ಮಿತ್ತೆ ಒಂಜಿ ದಿಕ್ಕ ದ್ವಾರ ಮಲ್ತೊಂದುಲ್ಲೇರು ನನಗ ಎನ್ನೊಂದು ಮಲ್ಲ ಆಶೆ ಉಂಡು ಶೆಟ್ರೆ ನಂಗೆ ದೇವರಿಗೆ ಶಿಲಾಮಯ ಒಂಜಿ ದ್ವಾರ ಆವಡ ಮಲ್ಲ ಎಂಕಲ್ನ ಆಶೆ ಉಂಡು ಐನಿ ಈರ್ನ ಕೈಟ್ ದೇವರು ಪೂರೈಸಾವಡ ಮುಂಜಿತ್ನ ಒಂಜಿ ಎಂಕಲ ಪ್ರಾರ್ಥನೆ ಮಾಡ್ತಾ ದೇವರನ್ನ ಪರವಾಗಿ ಐಕೆ ಆರು ಪಣ್ಣ ಸಾತಿಗೆ ಅನ್ನೊಂದು ಈರ್ನ ಪಾತ್ರತ್ತು ದೇವರನ್ನ ಪಾತ್ರ ಆ ದೇವರನ್ನ ಪಾತ್ರ ನನಗೆ ತಂದು ಯಾನು ಮಲ್ಪ ಬಂದು ಆರು ಸಂಕಲ್ಪ ಮಾಡಿದೇರು ಐನಿ ಇನ್ನಿತ ದಿನ ನಮ್ಮ ಮಾತೆಲ್ಲ ಸೇರಿದು ಆ ದಾಪನಾಗ ಒಂದು ಭಾಸ್ಕರ ಶೆಟ್ಟಿನ ಒರಿಯನ ಒಂಜಿ ದಾನ ಅತ್ತು ದಾಪನಾಗ ಅಂಚಿತ್ನ ಭಕ್ತಿದ ಆರಿಗ ಮನಸ್ಸು ಉರ್ದಾಕಲು ಮಾತು ಸೇರಿದ ನಮ್ಮ ಕೊಡ್ತಾ ಆಕನ ಒಟ್ಟಿಗೆ ಸೇರಿಂದು ನಮ್ಮ 6 ಲಕ್ಷ ಗಟ್ಟಲೆ ಖರ್ಚು ಮಾಡಿದ ಪುಣ್ಯ ಕಟ್ಟನವರಿಡ ನಮ್ಮ ಪ್ರಾಮಾಣಿಕತನದ ಆ ಪಾಲುಗಾರಿಕೆ ದಾಪನಾಗ ಎಲ್ಲ ಯಾರಿಗೆ ದುಡ್ಡು ಕೊರೊಂದಿಜ್ಜಿ ನಮ್ಮ ಮಾತೆಲ್ಲ ಸೇರಿಗೇಡಿ ಆ ದ್ವಾರನ ದೇವನ ದಾನಗೆ ಅರ್ಪಣೆ ಮಾಡ್ತಿಂಡ ಆರ್ನಾತೆ ಪುಣ್ಯ ಕಟ್ಟನೊಳ್ಳಿ ನಮ್ಮ ಭಕ್ತಿಲಿ ಎಲ್ಲ ಸತ್ಕರ್ಮಕ್ಕೆ ಭಾಗಿಯಾಕ ದಾಪನಾಗ ಸಾಧಾರಣ ಒಂಜಿ ಎಕಡೆ ಮೋಹನ ಶೆಟ್ಟಿ ಪಲ್ಲಕನೆ 2007 ದಿಂಚಿ ಪ್ರತಿ ಒಂಜಿ ದೇವರನ್ನ ಕೆಲಸ ಆನಗಲ ಶೆಟ್ಟಿ ನನಗೆ ದೇವರನ್ನ ಈ ಕೆಲಸ ಹಾಕೊಂಡು ಆ ಎಂಕ್ಲು ಕೇಂದ್ರ ಎಂಕ್ಲು ದೇವರಿಗೆ 10 ರೂಪಾಯಿ ಆಡ ಕೇಳೋದಿತ್ತಿಂದ ಆ 100 ರೂಪಾಯಿ ದೇವರಿಗೆ ಕೊಡ್ತೇವೆ ಕರೆ ಸಲ ಆ ಕೊರೋನಾದ ಸಂದರ್ಭಡು ಎಂಕ್ಲು ಚಾಕರಿ ವರ್ಗದಾಕಲು ಮಸ್ತ್ ದೇವರನ್ನ ಕೆಲಸ ಮಾಡಕ್ಕೆ ಮಸ್ತ್ ಕಷ್ಟ ಹೊಡಿತ ಅವನಾಗ ಇತರ ಪರಿಚಾರಕ ವರ್ಗ 10-15 ಜನ ಉಲ್ಲ ಮಸ್ತ್ ಒಣೆಯರಿಗೆ ಕಷ್ಟದಾಕು ಸ್ಥಿತಿರಿತ್ತು ಆ ಪೊರ್ತರು 2 ಸಲ ಎಂಕ್ಲು ಕೇಂದಿಜ ಆರೇ ಬತ್ತದು ಎಂಕ್ಲಿಗೆ 6 ತಿಂಗಳು ಬೊಡ್ನ ಅದು ಉಣ್ಪುಣ ವ್ಯವಸ್ಥೆಯಲ್ಲಿ ಆರು ಮಲ್ದಿರು ಅಪ್ಪನಾಗ ಅವು ಅಂಚಿತ್ನ ಒಂಜಿ ಮನಸ್ಸು ಅವು ದೇವರಾರಿಗೆ ಕೊಡ್ತೇವೆ ನಲ್ಲ ಮಿತ್ರ ಆರನ ಕೈತು ಮಲ್ಲ ಕೆಲಸ ಈ ಗ್ರಾಮ ದಾಖಲಿಂದ ಈ ಒಂದು ಈ ಜಾಗ ನಡಪಡು ಆರ ಗ್ರಾಮ ದಾಖಲಿಂದ ಈ ಒಂದು ಮಹಾದ್ವಾರನ ಶುಭ ಮುಹೂರ್ತದ ದೇವರ ಸಂದಾರ ಅರ್ಪಣೆ ಮಾಡ್ತಾ ಅಡಗಿ ದೇವರು ತನ್ನ ಸ್ವರ್ಣ ಭಂಡಾರಕ್ಕೆ ಸ್ವೀಕಾರ ಮಟ್ಟುಂಡು ಮಿತ್ತಿಗೆ ನಲ್ಲಾತು ಆರನ್ನ ಜೋಕಲಿಗೆಲ್ಲ ಮಸ್ತ್ ಅಧ್ಯಯನ ಮಾಡ್ತಿದ್ದಾರೆ ಆಕಳು ಅಧ್ಯಯನ ಅಭಿವೃದ್ಧಿ ಆದ ನಲ್ಲಾತು ಆ ದೇವರನ್ನ ಸನ್ನಿಧಾನ ಆ ದೇವರನ್ನ ಚಾಕಮಂಬಿ ಯೋಗನ ದೇವರ ಅನುಗ್ರಹಿತ ಕೊರೋಡು ಬಂದು ಎಂಕುಲ್ಲ ದೇವರನ್ನ ಪರವಾದಿ ಅರಗಿ ದೇವರ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದ ಮಾಜಿ ಆಡಳಿತ ಮುಖ್ಯೇಶ್ವರಾಯನ ರಾಮಮೋಹನ್ ರೈ ಅಂಚನೆ ಪ್ರಧಾನ ಅರ್ಚಕರೈನ ಗಣೇಶ್ ಭಟ್ರೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರೈನ ಮೋಹನ್ ಶೆಟ್ಟಿ ಸಂತೋಷ್ ಶೆಟ್ಟಿ ನಾರ್ಲ ఒక భాస్కర్ శెట్టిన దంపతి పుత్తేరు ఒక దామోదర్ శెట్టి ముఖ్యుల ఒక ఈ కార్ಯಕ್ರಮ ಎಂಟ್ಲಿಗೆ ಸಹಕಾರ ಕೋರ್ನ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಮಾತ್ರ ಇಲ್ಲ ಒಂಜೇ ಪಾತ್ರೆಗಳು ಧನ್ಯವಾದ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆವಡು ಬಂದ ದೇವಳಕ್ಕೆ ಎಂದು ಕಾರ್ಯಕ್ರಮ ಮುಕ್ತಾಯ